ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೈನ್. ಹೇಗಿದ್ದೀರಾ ಎಲ್ಲರೂ? ಜಾಲಿವುಡ್ ಸ್ಟುಡಿಯೋಸ್ ಆ್ಯಂಡ್ ಅಡ್ವೆಂಚರಸ್ನ ಪಾರ್ಟ್ 1 ಮತ್ತು 2 ವೀಡಿಯೋಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ಇನ್ನೂ ಯಾರೆಲ್ಲ ನೋಡಿಲ್ಲ ಅಂದರೆ ಪ್ಲೀಸ್ ಚೆಕ್ ಮಾಡಿ. ನಿಮಗೆ ಕಂಪ್ಲೀಟಾಗಿ ಜಾಲಿವುಡ್ನ ಎಲ್ಲ ಡೀಟೇಲ್ಸು ಅದರಲ್ಲಿ ಸಿಗತ್ತೆ. ಇನ್ನು ಈ ಪಾರ್ಟ್ 3 ವಿಡಿಯೋನಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡೋಣ. ಹಾಗೆ ಈ ಜಾಲಿವುಡ್ ಥೀಮ್ ಪಾರ್ಕ್ ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆದರೆ ಸಂಜೆ 7 ಗಂಟೆವರೆಗೂ ಇರುತ್ತೆ ಅಂತ ಹೇಳಿದೆ ಅಲ್ವಾ. ಸೊ ಸಂಜೆ 5 ಗಂಟೆಗೆ ಒಂದು ಟ್ರಿಬ್ಯೂಟ್ ಟು 100 ಇಯರ್ಸ್ ಆಫ್ ಸಿನಿಮಾಸ್ ಅಂತ ಅಲ್ಲೊಂದಷ್ಟು ಶೋಸ್ ಮತ್ತು ಡ್ಯಾನ್ಸ್ ಸ್ಟಂಟ್ಸ್ ಎಲ್ಲ ಇರುತ್ತೆ. ಅದು ನೋಡ್ಕೊಂಡು ಆದಮೇಲೆ ಹೀಗೆ ರೊಮ್ಯಾಂಟಿಕಾ ಅನ್ನೋ ಒಂದು ಸ್ಟ್ರೀಟಲ್ಲಿ ಬಂದರೆ ನಿಮಗೆ ಸೈಡಲ್ಲಿ ಸ್ನ್ಯಾಕ್ಸ್ ಎಲ್ಲ ಇಟ್ಟಿರ್ತಾರೆ, ಬೇಕು ಅಂದರೆ ತೊಗೋಬೋದು. ಹಾಗೆ ಕುತ್ಕೊಳ್ಳೋದಕ್ಕೂ ಕೂಡ ಅರೇಂಜ್ ಮಾಡಿರ್ತಾರೆ. ಒಂಥರ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮಲ್ಲಿ ನಾವು ಎಲ್ಲೋ ಬೇರೆ ಕಡೆ ಹೋಗಿದ್ದೀವಿ ಅನ್ನೋ ಫೀಲ್ ಬರುತ್ತೆ. ಒಂಥರ ಫಾರಿನ್ ಸ್ಟ್ರೀಟ್ಸಲ್ಲಿ ಯಾವ ರೀತಿ ರೆಸ್ಟೋರೆಂಟ್ಸ್ ಇರುತ್ತೆ ಆ ರೀತಿ ಕುತ್ಕೊಂಡು ಫುಡ್ನ ಎಂಜಾಯ್ ಮಾಡ್ಬೋದು. ಅದೇ ರೀತಿ ನೀವು ಟಾಯ್ ಕಾರ್ ಮತ್ತು ಬೈಕನ್ನು ನೋಡ್ತಾ ಇದ್ದೀರಾ, ಅದನ್ನು ಕೂಡ ಪೇ ಮಾಡಿ ಮಕ್ಕಳಿಗೆ ಆಟ ಆಡಿಸ್ಬೇಕಾಗತ್ತೆ. ಹಾಗೆ ನಿಮಗೆ ಒಂದು ಟ್ರೈಬಲ್ ಮ್ಯೂಸಿಯಂನ ತೋರಿಸ್ಬೇಕಿತ್ತು, ಅದು ಕೂಡ ನಿಮಗೆ ಎಂಟ್ರಿ ಆದಮೇಲೆ ಕಿಡ್ಸ್ ಪ್ಲೇ ಏರಿಯಾ ಆದಮೇಲೆ ನೋಡ್ತಕ್ಕಂಥದ್ದು. ಬಟ್ ನಾನು ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ. ಒಂದೊಂದು ಸ್ಟ್ಯಾಚು ಆಗಿರ್ಬೋದು ಅಥವಾ ಪೇಂಟಿಂಗ್ ಎಲ್ಲನೂ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಹಾಗೆ ಇದನ್ನು ಟ್ರೈಬಲ್ ಅವರ ಒಂದು ಕಲ್ಚರ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಅದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಅವರು ಯೂಸ್ ಮಾಡ್ತಕ್ಕಂಥ ವಸ್ತುಗಳು, ಅವ್ರು ಇರ್ತಕ್ಕಂಥ ಮನೆ, ಹಾಗೆ ಅವರ ಕಲ್ಚರ್ ಯಾವ ರೀತಿ ಇರುತ್ತೆ ಅನ್ನೋದು ಎಲ್ಲದನ್ನು ನಾವು ಇಲ್ಲಿ ನೋಡ್ಬೋದು. ಯಾವುದನ್ನು ಕೂಡ ಟಚ್ ಮಾಡೋ ಹಾಗಿಲ್ಲ, ಜಸ್ಟ್ ನೋಡ್ತಾ ಬರೋದಷ್ಟೇ. ಒಂದು 3 to 4 ಮಿನಿಟ್ಸಲ್ಲಿ ನಾವು ನೋಡ್ಬೋದು. ಇನ್ನು ಡೀಟೇಲಾಗಿ ನಾವು ಎಲ್ಲ ಅಲ್ಲಿ ಬರೆದಿರ್ತಕ್ಕಂಥ ಇನ್ಫಾರ್ಮೇಷನ್ನ ಓದ್ಕೊಂಡು ನಾವು ಎಲ್ಲ ಇನ್ಫಾರ್ಮೇಷನ್ನ ತಿಳ್ಕೊತಾ ಬರ್ತೀವಿ ಅಂದರೆ ನಮಗೆ ಒಂದು 15 to 20 ಮಿನಿಟ್ಸ್ ಬೇಕಾಗತ್ತೆ. ಅಲ್ಲಿ ಒಂದೊಂದು ಪೇಂಟಿಂಗು ಕೂಡ ಒಂದೊಂದು ಮೀನಿಂಗ್ ಕೊಡುತ್ತೆ. ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದಷ್ಟು ಫೋಟೋಸ್ ತಗೊಂಡ್ರೆ ನಾವು ಕೂಡ ಮನೆಯಲ್ಲಿ ಯಾರಿಗೆಲ್ಲ ಪೇಂಟಿಂಗ್ ಅಂದರೆ ಇಷ್ಟ ಇರುತ್ತೆ ಅವರು ಅದನ್ನು ಟ್ರೈ ಮಾಡೋದಕ್ಕೆ ತುಂಬ ಚೆನ್ನಾಗಿರ್ತಕ್ಕಂಥ ಪಿಕ್ಚರ್ಸಲ್ಲಿ ನಮಗೆ ಸಿಗುತ್ತೆ. ತುಂಬ ರಿಯಲ್ ಆಗಿ ಹತ್ತಿರದಿಂದ ನೋಡ್ತಾ ಇದ್ದೀವಿ ಅನ್ನೋ ಫೀಲ್ ಬರುತ್ತೆ. ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇದು ಕೂಡ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಓಪನ್ ಇರುತ್ತೆ. ನೀವು ಯಾವಾಗ ಎಷ್ಟು ಸಲ ಬೇಕಾದರೂ ವಿಸಿಟ್ ಮಾಡ್ಬೋದು. ಇದಾದಮೇಲೆ ಆ ರೊಮ್ಯಾಂಟಿಕಾ ಅನ್ನೋ ಸ್ಟ್ರೀಟ್ ಅಥವಾ ಪ್ಲೇಸಲ್ಲಿ ಈವ್ನಿಂಗ್ ಡ್ಯಾನ್ಸ್ ಇರುತ್ತೆ. ಅರೌಂಡ್ 6 o'clock ಅಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ. ಪ್ರತಿದಿನವೂ ಒಂದೊಂದು ಥರ ಡ್ಯಾನ್ಸ್ ಇರುತ್ತೆ, ಒಂದೊಂದು ಥರ ಶೋ ಇರುತ್ತೆ. ಸೊ ನಾವು ಹೋಗಿದ್ದ ದಿನ ಯಾವ ರೀತಿ ಇತ್ತು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಿಮಗೆ ಫುಡ್ ಕೋರ್ಟಲ್ಲಿ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ, ಅದನ್ನೆಲ್ಲ ತಂದಿಟ್ಕೊಂಡು ತಿಂತ ಇದನ್ನು ನೋಡ್ಬೋದು. ಯಾಕಂದರೆ ಅಷ್ಟರಲ್ಲಿ ತುಂಬ ಹಶ್ವಾಗಿರುತ್ತೆ. ಅದಕ್ಕೂ ಮುಂಚೆ ಆ ಸಿನಿಮಾ ಶೋ ಇರುತ್ತಲ್ವ, ಆವಾಗಲೇ ತಿನ್ಕೊಂಡು ಹೋದರೆ ಬೆಟರ್ ಅಂತ ಹೇಳ್ತೀನಿ. ಇದು ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಇರುತ್ತೆ. ಅದಾದಮೇಲೆ ಮೇನ್ ಎಂಟ್ರೆನ್ಸ್ ಹತ್ರ ಬಂದರೆ ಅಲ್ಲಿ ಒಂದು ವಾಟರ್ ಫೌಂಟೇನ್ ಅಂದರೆ ಮ್ಯೂಸಿಕಲ್ ಫೌಂಟೇನ್ ಶೋ ಇರುತ್ತೆ. ಹಾಗೆ ದೊಡ್ಡದಾಗಿರ್ತಕ್ಕಂಥ ವಾಲ್ ಸಿಕ್ತಲ್ವ ನಮಗೆ ಎಂಟರ್ ಆಗಬೇಕಾದ್ರೆ, ಅಲ್ಲಿ 3D ಶೋ ಇರುತ್ತೆ. ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ನಾವಂತೂ ಎಂಜಾಯ್ ಮಾಡಿದ್ವಿ. ಸೊ ನೀವು ಕೂಡ ಎಂಜಾಯ್ ಮಾಡಿ, ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.